ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂತಹ ನಮ್ಮ ತಾಲೂಕಿನ ಹೆಮ್ಮೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ನಮ್ಮ ಶಾಲೆಯ ಆವರಣದಲ್ಲಿಯೇ ಇರತಕ್ಕಂತಹ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿಗಳಿಗೆ ಮತ್ತು CRC ಹಾನಗಲ್ಲಿನ CRP ಅವರಿಗೆ ಮತ್ತು ನಮ್ಮ ಶಾಲೆಯ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ಹಾಗೂ ನನ್ನ ಶಾಲೆಯ ಎಲ್ಲ ನೆಚ್ಚಿನ ಗುರು ವೃಂದಕ್ಕೆ ಮತ್ತು ಇಲ್ಲಿಯವರೆಗೂ ಸಮಾಧಾನದಿಂದ 9:30ರಿಂದನೂ ಸಹಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂತಹ ನನ್ನ ಶಾಲೆಯ ಎಲ್ಲ ನೆಚ್ಚಿನ ಪಾಲಕ ಪೋಷಕ ವೃಂದದವರಿಗೂ ಮತ್ತು ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಮೀಡಿಯಾದವರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸ್ತೀನಿ. ನನ್ನ ವಂದನಾರ್ಪಣೆಗಳನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟಂತಹ ಸಂಘಟಕರಿಗೆ ಧನ್ಯವಾದಗಳು. ಶ್ರೀ ಸರಸ್ವತಿ ದೇವಿಯನ್ನು ಮನದಲ್ಲಿ ಸ್ಮರಿಸ್ತಾ 2023 ಮತ್ತು 22 ಮತ್ತು 23ನೇ ಶೈಕ್ಷಣಿಕ ವರ್ಷದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ನಾನು ಹೃದಯಪೂರ್ವಕವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಶುಭಾಶಯಗಳನ್ನು ಕೋರುತ್ತೇನೆ. ಶುಭಾಶಯಗಳು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ RN ಹುರುಳಿ ಸರ್ ಅವರಿಗೂ, ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ BN ಬೇನ್ಮಳ್ ಸರ್ ಅವರಿಗೂ ಹಾಗೂ ನಮ್ಮ ವಲಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ದೀಕ್ಷಿತ್ ಸರ್ ಅವರಿಗೂ ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ನಮ್ಮ SDMCಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಮಾಳಿಗೆ ಅವರಿಗೂ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸಾವಿತ್ರವ್ವ ತವೇರಿ ಅವರಿಗೂ ಮತ್ತು ಸದಸ್ಯರಾಗಿರ್ತಕ್ಕಂಥ ಶ್ರೀ ಮಹಾರಂಗಪ್ಪ ಬಿದ್ರಿಮಳಿ ಅವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪಾಲಕರಿಗೂ, ಪೋಷಕರಿಗೂ ಮತ್ತು ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೂ ಮಾದರಿ ಶಾಲೆ ಹಾನಗಲ್ ಇವರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ದೀಪಾ ಜಾಂಬೇಕರ್ ಇವರಿಂದ. Education is the most powerful weapon we can use it to change the world. 2022 ಮತ್ತು 23ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಕಲಿಕಾ ಚೇತರಿಕೆ ಎನ್ನುವಂತಹ ಉಪಕ್ರಮದಡಿಯಲ್ಲಿ ಇವತ್ತು ಶಾಲಾ ಪ್ರಾರಂಭೋತ್ಸವ ಮತ್ತು ದಾಖಲಾತಿ ಆಂದೋಲನವನ್ನು SDMC ಹಾನಗಲ್ ಮೇಲೆ ಆಶೀನರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಂಪನ್ಮೂಲ ಅಧಿಕಾರಿಗಳು ಮತ್ತು ಗುರುಮಾತೆಯರು ಹಾಗೂ ಗುರು ವೃಂದವರಿಗೆ ವಂದಿಸುತ್ತಾ, ಇವಾಗ ಏನು ಸ್ಕೂಲ್ ಏನು ಸ್ಟಾರ್ಟ್ ಆಯಿತು, ಈ ಶಾಲೆಯಲ್ಲಿ ಕಲಿಕಾ ಚೇತರಿಕೆ ಅಂತೇಳಿ ನಾವು 15 ದಿವಸ ಮುಂಚಿತವಾಗಿ ಶಾಲೆನ ಆರಂಭ ಮಾಡಿದ್ರು. ಇದು ಮಕ್ಕಳಿಗೆ ಒಂದು ಒಳ್ಳೆಯ ಉದ್ದೇಶ. ಯಾಕಂತಂದ್ರೆ ಕಲೀಲಿಕ್ಕೆ ಏನಾದರೂ ಒಂದು ಹೊಸತನವನ್ನು ಕಲೀಲಿಕ್ಕೆ ನಿಮಗೆ ಒಳ್ಳೆಯ ಅವಕಾಶ ಐತೆ. 15 ದಿವಸ ಮುಂಚಿತವಾಗಿ ಸಿಕ್ಕೈತೆ ಅಂತ ನನ್ನ ಭಾವನೆ. ಅದನ್ನು ತಮ್ಮ ಮಕ್ಕಳು ಗುರುಮಾತೆಯರು ಮತ್ತು ಗುರುಗಳೊಂದಿಗೆ ಹೊಂದಿಕೊಂಡು ಅವ್ರು ಏನು ಅಡ್ವಾನ್ಸ್ ಆಗಿ ಮಕ್ಕಳನ್ನ ನಾವು ಶಾಲೆಗೆ ತರ್ತಾ ಇದ್ದೀವಿ. ಅಂದ್ರೆ ಈಗ ಬೇಸಿಗೆ ಸಂದರ್ಭದಲ್ಲಿಯೂ ಸಹಿತ ನಮ್ಮ ಮಕ್ಕಳನ್ನ ಶಾಲೆಗೆ ತರ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ 2 ವರ್ಷಗಳ ಕಾಲದಲ್ಲಿ ನಾವೇನು ಇವತ್ತು ಕೋವಿಡ್ ಅಂತಂದೇಳಿ ನಾವೇನು ಸಾಕಷ್ಟು ಸಮಯವನ್ನ ವ್ಯರ್ಥ ಮಾಡಿದ್ವಿ, ಸುಮ್ಮನೆ ಸಮಯವನ್ನ ಹಾಳು ಮಾಡಿದ್ವಿ. ಅಂದ್ರೆ ಅದೊಂದು ರೋಗ ಬೇರೆಯವರಿಗೆ ಸಮಸ್ಯೆಗಳನ್ನ ಮಾಡಬಹುದು ಅನ್ನೋದು ಕಾರಣಕ್ಕೆ, ಆ ಕಾರಣದಿಂದಾಗಿ 2 ವರ್ಷಗಳ ಕಾಲ ನಮಗೆ ಈ ಕಲಿಯಬೇಕಾಗಿರ್ತಕ್ಕಂತಹ ಅಂಶಗಳು ಬಿಟ್ಟು ಹೋಗ್ಬಿಟ್ಟರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ RN ಹುರುಳಿ ಸರ್ ಅವರು ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ವಿನಂತಿಸಿಕೊಂಡು. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಮುಖ್ಯ ವಿದ್ಯಾರ್ಥಿನಿಯರು, ಪಾಲಕರೇ, ಎಲ್ಲ ಶಿಕ್ಷಕಿಯರು, ಈ ವರ್ಷ ವಿಶೇಷವಾಗಿ ಕಲಿಕಾ ಚೇತರಿಕೆ ವರ್ಷ. ಈಗಾಗಲೇ ನಮ್ಮ ಡಾಕ್ಟರ್ ಅವರು ಹೇಳಿದ ಮಕ್ಕಳು ಬಹಳಷ್ಟು ಜನ ಪಾಲಕರಲ್ಲಿ ಒಂದು ಗೊಂದಲ ಇದೆ. ಏನು ಗೊಂದಲ ಅಂದ್ರೆ, 2 ವರ್ಷ ನಮ್ಮ ಮಕ್ಕಳು ಶಾಲೆಗೆ ಹೋಗಲಿಲ್ಲ, ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಮಕ್ಕಳು ಹೋದರೆ, ನಾಳೆ ಬೇರೆ ಬೇರೆ ಪರೀಕ್ಷೆಗಳನ್ನು ಮಕ್ಕಳು ಎದುರಿಸಬೇಕಾದಾಗ ಎಲ್ಲ ಏನು 1ರಿಂದ 10ನೇ ತರಗತಿವರೆಗೆ ನೇರವಾಗಿ ಓದಿರ್ತಕ್ಕಂಥ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ಇದು ಮುಂದಿನ ದಿನಮಾನಗಳಲ್ಲಿ ಯಶಸ್ವಿಯಾಗಿ ನಡೆಯಲಿ ಅಂತ ಶುಭವನ್ನು ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ.